ಇತಿಹಾಸ ಸೃಷ್ಟಿಸುವ ಸೂಚನೆ ಕೊಟ್ಟ ದರ್ಶನ್ ನಟನೆಯ ಕಾಟೇರ. ಹೊಸ ವರ್ಷ 2024ರ ಸ್ವಾಗತಕ್ಕೆ ಇಡೀ ವಿಶ್ವವೇ ತುದಿಗಾಲಲ್ಲಿ ನಿಂತಿದೆ. ಈ ನಡುವೆ ಹೊಸ ವರ್ಷದ ಸಂಭ್ರಮಕ್ಕೂ ಮುನ್ನವೇ ದರ್ಶನ್ ಅಭಿಮಾನಿಗಳಿಗೆ ಕಾಟೇರ ಸಂಭ್ರಮ. ಡಬಲ್ ಧಮಾಕ ಸಂಭ್ರಮದಲ್ಲಿರುವ ನಟ ದರ್ಶನ್ ಅಭಿಮಾನಿಗಳಿಗೆ ಡಿಸೆಂಬರ್ 29ರಂದೇ ಹೊಸ ವರ್ಷ. ನ್ಯೂ ಇಯರ್ ಸಂಭ್ರಮಕ್ಕೂ ಮೊದಲೇ ದರ್ಶನ್ ಅಭಿನಯದ ಬಹುನಿರೀಕ್ಷಿತ ಸಿನಿಮಾ ಕಾಟೇರ ತೆರೆಗೆ ಅಪ್ಪಳಿಸಲಿದ್ದು, ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಸುಲ್ತಾನನ ಆರ್ಭಟ ಈಗಾಗಲೇ ಶುರುವಾಗಿದೆ. ನಟ ದರ್ಶನ್ ಕಾಟೇರ ಮೂಲಕ ಹೊಸ ಇತಿಹಾಸ ಸೃಷ್ಟಿಸುವ ಎಲ್ಲ ಸಾಧ್ಯತೆಗಳು ತೆರೆದುಕೊಂಡಿವೆ. ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲದೇ ಇದ್ರೂ ಕಾಟೇರ ಚಿತ್ರ 48 ಗಂಟೆಯ ಪ್ರೀ ಬುಕಿಂಗ್ನಲ್ಲೇ ಕೋಟಿ ಕ್ರಾಸ್ ಮಾಡಿರೋದು ಅಧಿಕೃತವಾಗಿ ಘೋಷಣೆಯಾಗಿದೆ. ನಟ ದರ್ಶನ್ ಅಬ್ಬರವನ್ನ ರಾಜ್ಯದ 457 ಥಿಯೇಟರ್ಗಳಲ್ಲಿ ನೋಡಬಹುದು. ಈಗಾಗಲೇ ಟಿಕೆಟ್ ಬುಕಿಂಗ್ ಶುರುವಾಗಿದ್ದು, ದಾಖಲೆಯ ಟಿಕೆಟ್ಗಳ ಮಾರಾಟ ಮಾಡಲಾಗಿದೆ. ಕೆಲವೇ ದಿನಗಳ ಹಿಂದೆ ರಿಲೀಸ್ ಆಗಿದ್ದ ಕ್ರಾಂತಿಯನ್ನ ಕಣ್ತುಂಬಿಕೊಂಡಿದ್ದ ದಚ್ಚು ಫ್ಯಾನ್ಸ್ಗೆ ಕಾಟೇರ ಮತ್ತೊಮ್ಮೆ ಸಂಭ್ರಮವನ್ನ ಇಮ್ಮಡಿಗೊಳಿಸಿದೆ. ರಗಡ್ ಲುಕ್ನಲ್ಲಿ ದರ್ಶನ್ ಕಾಣಿಸಿಕೊಂಡಿದ್ದು ದಾಸನ ನೆನಪು ಮಾಡುತ್ತಿದೆ ಎನ್ನುವುದು ಅಭಿಮಾನಿಗಳ ನಿರೀಕ್ಷೆ. ಬೆಳಗ್ಗೆಯಿಂದಲೇ ಶೋ ಶುರುವಾಗಲಿದ್ದು, ಬೆಂಗಳೂರಿನ ಕೆಜಿ ರಸ್ತೆಯ ಅನುಪಮ ಥಿಯೇಟರ್ ಮಧುವಣಗಿತ್ತಿಯಂತೆ ಶೃಂಗಾರಗೊಳ್ತಿದೆ. ಸುಂಕದಕಟ್ಟೆಯ ಮೋಹನ್ ಥಿಯೇಟರ್ನಲ್ಲಿ ಬೆಳಗ್ಗೆ 5:30ಕ್ಕೆ, ಮಾಗಡಿ ರಸ್ತೆಯ ಪ್ರಸನ್ನ ಥಿಯೇಟರ್ನಲ್ಲಿ ಬೆಳಗ್ಗೆ 5ಕ್ಕೆ ಶೋ ರನ್ ಆಗಲಿದೆ. ಆದರೆ ದರ್ಶನ್ ಅಭಿಮಾನಿಗಳು ಬಿಡ್ತಾರಾ? ನೀವು ಈಗ ಟಿಕೆಟ್ ಬುಕ್ ಮಾಡೋಕೆ ಹೋದ್ರೆ ಟಿಕೆಟ್ ಸಿಗಲ್ಲ. ಯಾಕಂದ್ರೆ ಈಗಾಗಲೇ 16 ದಿನಗಳ ಟಿಕೆಟ್ ಸೋಲ್ಡ್ ಆಗಿವೆ. ಬುಕ್ ಮೈ ಶೋ ಸೇರಿದಂತೆ ಸಾಕಷ್ಟು ಆನ್ಲೈನ್ ತಾಣಗಳಲ್ಲಿ ಟಿಕೆಟ್ ಸೋಲ್ಡ್ ಔಟ್ ಕಾಣಿಸ್ತಿದೆ. ಆದರೂ ನೋಡಲೇಬೇಕು ಅಂದ್ರೆ ಮೊದಲ ಸಾಲಿನಲ್ಲಿ ಕುಳಿತು ನೋಡಲು ಕೆಲವು ಶೋಗಳ ಟಿಕೆಟ್ ಅಷ್ಟೇ ಉಳಿದಿವೆ. ಸಿಕ್ಕರೆ ನಿಮ್ಮ ಅದೃಷ್ಟ. ಒಮ್ಮೆ ಟ್ರೈ ಮಾಡಿ. ತರುಣ್ ಸುಧೀರ್ ನಿರ್ದೇಶನದ ಕಾಟೇರ ಹವಾ ಕ್ರಿಯೇಟ್ ಮಾಡ್ತಿದೆ. ರಾಕ್ಲೈನ್ ಖಜಾನೆ ಭರ್ತಿ ಮಾಡುವ ಎಲ್ಲ ಲಕ್ಷಣಗಳ ಜೊತೆಗೆ ಬರುತ್ತಿದೆ ಕಾಟೇರ. ಕಾಟೇರ ಚಿತ್ರದಲ್ಲಿ ರೈತರ ಪ್ರತಿನಿಧಿ ಆಗಿ ದರ್ಶನ್ ಕಾಣಿಸಿಕೊಳ್ಳುವ ನಿರೀಕ್ಷೆ ಹುಟ್ಟಿಸಿದೆ. ನನ್ನ ಮಣ್ಣು ನನ್ನ ಹಕ್ಕು ಹಾಡು ಬಂದಿದೆ. ಮಂಡ್ಯದಲ್ಲಿ ನಡೆದ ಪ್ರೀ ರಿಲೀಸ್ ಈವೆಂಟ್ ರೈತರ ಪ್ರತಿನಿಧಿ ಆಗಿಸಿರೋ ಸಾಧ್ಯತೆ ಇದೆ. ಅನ್ನದಾನ ಬಗ್ಗೆ ಯಜಮಾನ ಚಿತ್ರದ ಬಳಿಕ ಮತ್ತೆ ದರ್ಶನ್ ಹಸಿರು ಟವೆಲ್ ಶಕ್ತಿ ಸಾರಲು ಮುಂದಾಗಿದ್ದಾರೆ. ರಾಕ್ಲೈನ್ ಮಾಲ್ನಲ್ಲಿ ಮಿಡ್ ನೈಟ್ ಶೋ ಕೂಡ ಪ್ರದರ್ಶನ ಆಗ್ತಿದ್ದು, ಬರೋಬ್ಬರಿ 1 ಟಿಕೆಟ್ ಬೆಲೆ 1,000. ಆದರೂ ಅಭಿಮಾನಿಗಳು ಮುಗಿಬಿದ್ದು ಕೊಳ್ಳುತ್ತಿದ್ದಾರೆ ಅನ್ನೋದು ವಿಶೇಷ. ಹಳ್ಳಿ ಹೈದ ಅನ್ನೋದರ ಜೊತೆಗೆ ಕುಲುಮೆಯಲ್ಲಿ ಮಚ್ಚನ್ನ ಕಾಯಿಸುತ್ತಿರೋದು ಅಭಿಮಾನಿಗಳ ಕುತೂಹಲಕ್ಕೆ ಕಾರಣವಾಗಿದೆ. ಈ ಚಿತ್ರದ ಯಶಸ್ಸಿನ ಮೂಲಕ ನಟಿ ಮಾಲಾಶ್ರೀ ಪುತ್ರಿ ಆರಾಧನಾ ಚಿತ್ರರಂಗಕ್ಕೆ ಕಾಲಿಡುತ್ತಿದ್ದಾರೆ. 96 ಗಂಟೆಗಳ ಲೆಕ್ಕದಲ್ಲಿ ಬರೋಬ್ಬರಿ 75,000 ಟಿಕೆಟ್ ಸೋಲ್ಡ್ ಔಟ್ ಅನ್ನೋ ಮಾಹಿತಿಯನ್ನ ಚಿತ್ರತಂಡ ಹಂಚಿಕೊಂಡಿದೆ. ಇಲ್ಲಿವರೆಗೂ ನಟ ದರ್ಶನ್ ಅಭಿನಯದ 55 ಸಿನಿಮಾಗಳು ಒಂದು ಕಡೆಯಾದ್ರೆ, ಕಾಟೇರ ಮತ್ತೊಂದು ಕಡೆಯ ತೂಕ ಅನ್ನೋ ಅಭಿಪ್ರಾಯ ದಚ್ಚು ಆಪ್ತ ಬಳಗದಿಂದ ಹೊರಬಿದ್ದಿದೆ. ಪ್ರಾದೇಶಿಕ ಭಾಷೆಯ ಒಂದು ಚಿತ್ರದ ಟಿಕೆಟ್ ಈ ಮಟ್ಟಕ್ಕೆ ಸೇಲ್ ಆಗಿರೋದು ಕೂಡ ದಾಖಲೆಯ ಪುಟ ಸೇರಿದೆ. ಇನ್ನು ಬುಕ್ ಮೈ ಶೋನಲ್ಲಿ ಒಂದೇ ದಿನ 50,000 ಟಿಕೆಟ್ ಬುಕ್ಕಿಂಗ್ ಆಗಿದೆಯಂತೆ. ರಾಬರ್ಟ್ ಚಿತ್ರದ ಬಳಿಕ ತರುಣ್ ಸುಧೀರ್ ದರ್ಶನ್ ಜೊತೆ ಕೈಜೋಡಿಸಿದ್ದು ಗೆಲುವಿನ ವಿಶ್ವಾಸ ನೂರ್ಮಡಿ ಮಾಡಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.